ನಾವು ಒಂದು ಮಾತನ್ನ ಹೇಳ್ತೇವೆ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೇವೆ. ದೇವನೊಬ್ಬ ನಾಮ ಹಲವು, ಒಂದೇ ದೇವರಿರೋದು. ಆ ದೇವರಲ್ಲಿ ನಾನು ಕೂಡ ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಉಳ್ಳವರು ದೇವಸ್ಥಾನ ಮಾಡ್ತಾರೆ, ದೇವಸ್ಥಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ. ನಾನು ಬಡವನಾಗಿರ್ತಕ್ಕಂಥವರು ದೇವಸ್ಥಾನ ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ಎಲ್ಲೆಲ್ಲೂ ಇದ್ದಾನೆ. ದೇವರು ಒಂದೇ ಕಡೆ ಇರೋದಿಲ್ಲ, ದೇವರು ಎಲ್ಲೆಲ್ಲೂ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದೇವರು ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ದೇವರು ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಅದರಿಂದ ನಮ್ಮ ಪ್ರತಿನಿತ್ಯದ ನಡವಳಿಕೆಗಳಿದ್ದಾವಲ್ಲ, ಇದನ್ನ ದೇವರು ನೋಡೇ